ಕುಷ್ಟಗಿಯ ತಾವರಗೇರ ರಸ್ತೆಯ ಮಹಾಂತ ಸಂಗಮ ಬಡಾವಣೆಯು ಇಂದು ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ನಿವೃತ್ತ ಶಿಕ್ಷಕರಾದ ಮದ್ದಾನಯ್ಯ ಸ್ವಾಮಿ ಸಂಗಯ್ಯ ಮದ್ದಾನಿ ಹಿರೇಮಠ ಅವರ ಮೊಮ್ಮಗನ ವಿವಾಹ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಬೃಹತ್ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸರ್ವ ಧರ್ಮಗಳ ಒಟ್ಟು 51 ಜೋಡಿಗಳು ವೇದ ಘೋಷಗಳ ನಡುವೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವು. ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಹಾಗೂ ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ಕಾರ್ಯಕ್ರಮದ ನೇತೃತ್ವ ವಹಿಸಿ ನವ ಜೋಡಿಗಳನ್ನು ಹರಿಸಿದರು. ಈ ವೇಳೆ ಆಶೀರ್ವಚನ ನೀಡಿದ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು, ಬದುಕು ಭಗವಂತ ಕೊಟ್ಟ ಅಮೂಲ್ಯ ಕೊಡುಗೆ. ಮನುಷ್ಯ ನಡೆ ನುಡಿಗಳಿಂದ ಆದರ್ಶ ಬದುಕನ್ನು ಕಟ್ಟಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಿದೆ. ಆದರ್ಶ ದಾಂಪತ್ಯ ಜೀವನ ಸುಖ ಶಾಂತಿಗೆ ಅಡಿಪಾಯವೆಂದು ಅಭಿಪ್ರಾಯಪಟ್ಟರು. ಮನೆತನದ ಉಜ್ವಲ ಭವಿಷ್ಯಕ್ಕೆ ಹೆಣ್ಣು ಮಕ್ಕಳು ಕಾರಣ. ಆ ಹೆಣ್ಣು ಮಗಳಲ್ಲಿ 6 ಸದ್ಗುಣಗಳು ಇರಬೇಕಾಗುತ್ತದೆ. ಕೆಲಸ ಮಾಡುವಲ್ಲಿ ದಾಸಿಯಾಗಿ, ಸಲಹೆ ನೀಡುವಲ್ಲಿ ಮಂತ್ರಿಯಾಗಿ, ರೂಪದಲ್ಲಿ ಲಕ್ಷ್ಮಿಯಾಗಿ, ತಾಳ್ಮೆಯಲ್ಲಿ ಭೂಮಿ ತಾಯಿಯಾಗಿ, ಊಟ ಮಾಡಿಸುವಾಗ ತಾಯಿಯಾಗಿ, ಸಾಂಸಾರಿಕ ಜೀವನದಲ್ಲಿ ಗಂಡನ ಇಚ್ಛೆಯನ್ನರಿತು ಬಾಳಿದರೆ ಬದುಕು ಉಜ್ವಲಗೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಆದರ್ಶವಾದುದು. ಎಲ್ಲ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಶ್ರೇಷ್ಠ ಎಂದು ಧರ್ಮ ಸಾರುತ್ತದೆ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಜೀವನ ಪವಿತ್ರವಾದುದು. ಎಲ್ಲರನ್ನೂ ಸಂತೈಸುವ ಶ್ರೇಷ್ಠ ಗುಣ ಇದರಲ್ಲಿದೆ. ವೀರಶೈವ ಪಂಚಪೀಠಗಳು ಮುತ್ತೈದೆಯರಿಗೆ ಹಸಿರು ಬಳೆ, ಕುಂಕುಮ, ಕರಿಮಣಿಸರ, ಮೂಗುನತ್ತು, ಕಾಲುಂಗುರ, ಮಾಂಗಲ್ಯದ ಕುರುಹು ಕೊಟ್ಟು ಶುಭ ಹಾರೈಸಿದ್ದನ್ನು ಮರೆಯಲಾಗದು. ಮದ್ದಾನಿ ಹಿರೇಮಠದ ವಿಜಯಕುಮಾರ ಸ್ವಾಮಿ ಮತ್ತು ರವಿಕುಮಾರ ಸ್ವಾಮಿ ಸಹೋದರರು ಸಮಾಜದಲ್ಲಿ ದುಂದುವೆಚ್ಚಗಳು ಆಗಬಾರದೆಂಬ ಸದುದ್ದೇಶ ಮತ್ತು ಬಡ ಜನತೆಗೆ ಒಳ್ಳೆಯದಾಗಲೆಂಬ ಕಾರಣದಿಂದ 51 ಜೋಡಿ ಸಾಮೂಹಿಕ ವಿವಾಹ ಸಮಾರಂಭ ಹಮ್ಮಿಕೊಂಡಿರುವುದು ಅವರಲ್ಲಿರುವ ಸಾಮಾಜಿಕ ಕಳಕಳಿಯನ್ನು ತೋರಿಸುತ್ತದೆ. ಅವರ ಈ ಸೇವೆ ಎಲ್ಲರ ಮನಸ್ಸಿಗೆ ಅತ್ಯಂತ ಸಂತೋಷ ತಂದಿದೆ ಎಂದರು. ರಾಯಚೂರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಮತ್ತು ಹೈಕೋರ್ಟಿನ ನ್ಯಾಯವಾದಿ ಶ್ರೀಮತಿ ಹೇಮಲತಾ ಹಿರೇಮಠ್ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಮಾಜದಲ್ಲಿ ಸತ್ಕಾರ್ಯಗಳು ಯಾವಾಗಲೂ ನಡೆಯಬೇಕು. ಸಂಕಷ್ಟದಲ್ಲಿರುವ ಜನರಿಗೆ ಸಹಕಾರ ಕೊಡುವ ಉದ್ದೇಶದಿಂದ ಸಾಮೂಹಿಕ ವಿವಾಹ ಸಮಾರಂಭ ಬಹು ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಿರುವುದು ಸಂತೋಷದ ಸಂಗತಿ. ಶ್ರೀ ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ವಿವಾಹಗೊಂಡ ಎಲ್ಲ ನವದಂಪತಿಗಳ ಬಾಳು ಉಜ್ವಲವಾಗಲೆಂದು ಆಶಿಸಿದರು. ಸಮಾಜಮುಖಿ ಚಿಂತನೆಯ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಮಾಜಿ ಸಚಿವ MP ರೇಣುಕಾಚಾರ್ಯ, ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಆಗಮಿಸಿ ನವ ವಧೂವರರಿಗೆ ಶುಭ ಹಾರೈಸಿದರು. ಕುಷ್ಟಗಿಯ ಮದ್ದಾನೇಶ್ವರ ಮಠದ ಶ್ರೀ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ, ನಿಡಚೇಶಿಯ ಶ್ರೀ ಚನ್ನಬಸವ ಶಿವಾಚಾರ್ಯ ಸ್ವಾಮೀಜಿ, ಚಳಗೇರಿಯ ಶ್ರೀ ವೀರಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಗಳ ಮಠಾಧೀಶರು ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಆಯೋಜಕರಾದ ವಿಜಯಕುಮಾರ್ ಮದ್ದಾನಿ ಹಿರೇಮಠ್, ರವಿಕುಮಾರ್ ಸ್ವಾಮಿ ಮದ್ದಾನಿ ಹಿರೇಮಠರ ಶ್ರಮ ಎದ್ದು ಕಾಣುತ್ತಿತ್ತು. ಕುಷ್ಟಗಿ ಪಟ್ಟಣದ ಪ್ರಮುಖರು ಮತ್ತು ಸಾವಿರಾರು ಸಾರ್ವಜನಿಕರು ಈ ಸಂಭ್ರಮದಲ್ಲಿ ಪಾಲ್ಗೊಂಡು ನವ ದಂಪತಿಗಳಿಗೆ ಶುಭ ಕೋರಿದರು. ವಿವಾಹ ಮಹೋತ್ಸವಕ್ಕೆ ಆಗಮಿಸಿದ್ದ ಸಹಸ್ರಾರು ಸಂಖ್ಯೆಯ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಸುಸಜ್ಜಿತ ವ್ಯವಸ್ಥೆ ಮಾಡಲಾಗಿತ್ತು.
ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ವಿವಿಧ ಭಕ್ಷ್ಯ ಭೋಜನಗಳ ದಾಸೋಹ ವ್ಯವಸ್ಥೆ ಮಾಡಿದ್ದು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿತ್ತು. ಕೇವಲ ಒಂದು ಕುಟುಂಬದ ಮದುವೆಯಾಗದೆ 51 ಬಡ ಕುಟುಂಬಗಳ ಬಾಳಿಗೆ ಬೆಳಕಾಗುವ ಮೂಲಕ ಮದ್ದಾನಿ ಹಿರೇಮಠ ಕುಟುಂಬವು ಸಮಾಜಕ್ಕೆ ಮಾದರಿಯಾಗಿದೆ. ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಮಾನತೆಯ ಸಾರವನ್ನು ಸಾರಿದ ಈ ಕಾರ್ಯಕ್ರಮ ಕುಷ್ಟಗಿಯ ಜನಮಾನಸದಲ್ಲಿ ದೀರ್ಘಕಾಲ ಉಳಿಯಲಿ ಎಂಬುದು ಚಾನಲ್ನ ಆಶಯವಾಗಿದೆ.